2025 ಸಾಲಿನ 24 ಸಾಲಿನ ಏನು ಹಿಂದಿದ್ದಂಥ ಪಿ ಡಿ ಒ ತಡ್ಕಲ್ ಪಂಚಾಯತಿಯಲ್ಲಿ ಮಂಜೂರ್ ಪಟೇಲ್ ಅಂತ ಹೇಳಿದರು. ನಾವು ಹಲವಾರು ಸಲ ಇವತ್ತೇನಪ್ಪ ಅಂತಂದರೆ ಸಿ ಎಸ್ ಅವ್ರ ಕಚೇರಿಗೆ ನಾವು ಏನಂತ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಆ ಪಂಚಾಯತಿಯಲ್ಲಿ ಮಂಜೂರ್ ಪಟೇಲ್ ಅವರು 25 ಲಕ್ಷ ಏನು ಗುಳುಂ ಮಾಡಿದರು. ಅದು ಏನಪ್ಪ ಅಂತಂದರೆ ಇಲ್ಲಿವರೆಗೆ ಅವರು ಏನದ ಒಂದು ಲೆಕ್ಕನೂ ಕೊಟ್ಟಿಲ್ಲ. ಈ ನಮ್ಮ ಆಡಳಿತಕ್ಕೆ ನಾನು ಒತ್ತಾಯ ಮಾಡೋದೇನೆಂದ್ರೆ ಆ ಮಂಜೂರ್ ಪಟೇಲ್ ಅವರು 25 ಲಕ್ಷ ರೂಪಾಯಿ ಗ್ರಾಮ ಪಂಚಾಯತಿಯಲ್ಲಿ ಏನು ಗುಳುಂ ಮಾಡಿದಾರೆ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ಇವತ್ತು ಪತ್ರಿಕೆಗೋಷ್ಠಿ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಈಗ ಪಂಚಾಯತಿಯಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ ಇವರು. ನಾವು 5-6 ಮಂದಿ ಮೆಂಬರ್ಗಳಿದ್ದೆವು, ಸದಸ್ಯರಿದ್ದೆವು ತಡ್ಕಲ್ ಪಂಚಾಯತಿಯಲ್ಲಿ. ಈಗ ಸುಮಾರಾಗಿ ಒಂದು 5-6 ತಿಂಗಳಾಯಿತು ಈಗ ನಮ್ಮದು ಮೀಟಿಂಗ್ ಆಗಿ. ಆ ಮೀಟಿಂಗ್ನಲ್ಲಿ ಇವತ್ತು ಪಿ ಡಿ ಅವ್ರು ಬಂದಾರೆ ನಮ್ಮಲ್ಲಿ ಹೊಸದಾಗಿ ಮತ್ತೊಬ್ಬರು ಬಸವರಾಜ್ ಅಂತ ಹೇಳಿ. ಅವ್ರೇನಪ್ಪ ಅಂತಂದ್ರೆ ಕೆಲಸಗಳು ಇವತ್ತೇನದ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ ಪಂಚಾಯತಿ ಒಳಗೆ. ಇವತ್ತು ನಾವು ಅಷ್ಟು ಮಂದಿ ಮೆಂಬರ್ಗಳು ಇವತ್ತು 70 ಸಾವಿರ ರೂಪಾಯಿ ಇವತ್ತೇನದ ಇಟ್ಟಿದ್ದೆವು ಇದ್ರ ಸಲಕ ಕೆಲಸ ಸಲಕ. ಅದನ್ನು ಇವತ್ತು ನಮ್ಮಲ್ಲಿ ಇದು ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತಾರೆ. ಅದನ್ನು ಕೂಡ ಇರ್ಬೋದು. ಇವತ್ತು ಹೋದ ವರ್ಷವೂ ಕೂಡ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ನಡೀತು. ಆ ಉದ್ಯೋಗ ಖಾತ್ರಿಯಲ್ಲಿ ಬಂದಂಥ ಜನರು ಇವತ್ತು 100 ದಿನ ಕೊಡಬೇಕು ಹಾಜರಿ. ಈಗ ಪಂಚಾಯತಿಯಲ್ಲಿ 1 ವಾರ 2 ವಾರ ಅಷ್ಟೇ ಕೊಡ್ತಾರೆ. ಆ ದುಡ್ದಂಥ ಆ ಗರೀಬ್ರಿಗೆ ಕುಟುಂಬಕ್ಕೆ ಏನಪ್ಪ ಅಂತಂದ್ರೆ 500-600 ರೂಪಾಯಿ ಅಷ್ಟೇ ಹಾಕ್ತಾ ಇದ್ದಾರೆ ಇವತ್ತಿನ ಡೇಟ್ನಾಗ. ನಾವು ಹೇಳೋದು ಉದ್ದೇಶ ಏನಪ್ಪ ಅಂತಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ 100 ಹಾಜರಿ ಕೊಡಬೇಕು. ಬಡ ರೈತರಿಗೆ ಹಾಜರಿ 100 ಕೊಟ್ಟರಪ್ಪ ಅಂದ್ರೆ ಬಡ ಕುಟುಂಬ ನಡೀತಂತ ಹೇಳಿ ನಾನು ಒತ್ತಾಯದ. ಒಂದು ವೇಳೆ ಈ ಮಂಜೂರ್ ಪಟೇಲ್ಗೂ ಕೂಡ ಏನಪ್ಪ ಅಂತಂದ್ರೆ ಅವರಿಗೆ ಅವ್ರ ಬಗ್ಗೆ ಅವ್ರ ಮ್ಯಾಗ ಕ್ರಮ ಕೈಗೊಂಡಿಲ್ಲಪ್ಪ ಅಂತಂದ್ರೆ ನಾವು ಸಿ ಎಸ್ ಸಾಹೇಬರ ಕಚೇರಿ ಅದರ ನಾವು ಒಂದು ಉಗ್ರವಾದ ಹೋರಾಟ ಹಮ್ಮಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಆದಷ್ಟು ಬೇಗ ಅವು ದುಡ್ಡನ್ನು ವಾಪಸ್ ತರಬೇಕಂತ ಹೇಳಿ ನಾನು ನಮ್ಮೆಲ್ಲರ ಸದಸ್ಯರ ಒತ್ತಾಯಪೂರ್ವಕವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಆಗಿದಿಲ್ಲಪ್ಪ ಅಂತಂದ್ರೆ ಮುಂದೆ ಬರೋ 1 ವಾರದಲ್ಲಿ ನಾವು ನಮ್ಮ ತಡ್ಕಲ್ ಪಂಚಾಯತಿ ಪಿ ಡಿ ಒ ಮಂಜೂರ್ ಪಟೇಲರ ಮೇಲೆ ಕ್ರಮ ಆಗಿದ್ದಿಲ್ಲ ಅಂದ್ರೆ ನಾವು ಸಿ ಎಸ್ ಆಫೀಸ್ ಎದುರುಗಡೆ ನಾವು ಒಂದು ಉಗ್ರವಾದ ಹೋರಾಟ ಹಮ್ಮಿಕೊಳ್ಬೇಕಾಗ್ತದೆ ಅಂತ ಹೇಳಿ ನಾನು